ಡೆಮಾಲಿಷನ್ ಮಾಡಿಬಿಟ್ಟ ಸರ್. ನನ್ನ ಹಸ್ಬೆಂಡ್ ಹಾರ್ಟ್ ಪೇಷೆಂಟು, ನಾ ಹುಡುಗ ಮನೆ ಹೋಗ್ಬೇಕು, ಏನು ಮಾಡಬೇಕು, ನಮ್ಮದು ಮನೇನು ನಾವು ಇರಬೇಕು ಅಂದ್ರೆ ಆ ಥರ ಮಾಡಿಬಿಟ್ಟ. ಕಾಂಗ್ರೆಸ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಬಿಕಮ್ ಬುಲ್ಡೋಸರ್ ಗೌರ್ಮೆಂಟ್ ಸರ್. ನಾವು ವಿಷ ಕೊಟ್ಟು ಸಾಯ್ತೀವಿ. ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಬಡವರ ಬಗ್ಗೆ ಇಲ್ಲ. ಸಾಮಾನ್ಯ ತಗೊಬಂದು ಹಾಕಿಲ್ಲ, ಹೊಡಿತಾ ಇದ್ದಾರೆ ಅಂತಾರೆ. ನಾನು ಒಳಗಡೆ ಇರ್ತೀನಿ, ಹೊಡೆದಾಕ್ಲಿ. PDA ಪ್ರಾಪರ್ಟಿ ಇನ್ಲೀಗಲ್ ಪ್ರಾಪರ್ಟಿ ಅಂದ್ರೆ ಗೌರ್ಮೆಂಟ್ ಹೆಂಗ್ ನಮ್ಮ ಹತ್ರ ದುಡ್ಡು ತಗೊಂಡ್ರು, ಹೆಂಗ್ ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟು, ಹೆಂಗ್ ಈ ಖಾತಾ ಮಾಡ್ಕೊಟ್ಟಿದ್ದಾರೆ ಅಂತ ತಾವೇ ಕೇಳಬೇಕು. ಇದು बैंगलोर के थनी संदरा के SRK नगर एरिया में बुलडोजर चला और देखते ही देखते कई घर गिरा दिए गए। ये एक्शन बिना किसी पहले नोटिस के किया गया। घर वालों का कहना है कि तोड़फोड़ अचानक शुरू हुई। रहने वालों का दावा है कि उनके पास पूरे कानूनी डॉक्यूमेंट्स मौजूद हैं, खाता सर्टिफिकेट, प्रॉपर्टी टैक्स रिसीट्स, और वो पिछले 20 सालों से यही रह रहे हैं। उनका कहना है कि पहले MLA कृष्ण बैरे गौड़ा ने भी भरोसा दिया था कि इस जमीन पर कोई प्रॉब्लम नहीं होगी, लेकिन प्रशासन का कहना है कि ये जमीन BDA के दायरे में आती है, इसलिए इन घरों को अवैध कब्जा बताकर गिराया गया। अब सवाल ये उठ रहा है, अगर ये मकान इतने सालों तक कानूनी थे तो अचानक अवैध कैसे हो गए? तोड़फोड़ के बाद एरिया के लोगों ने जोरदार विरोध किया और प्रशासन के खिलाफ नारेबाजी हुई। विरोध कर रहे लोगों का कहना है कि उनके घर वापस बनाए जाएं और जमीन की कानूनी स्थिति पर प्रशासन साफ जवाब दे। रहने वालों ने चेतावनी दी है कि अगर इंसाफ नहीं मिला तो धरना और बड़े विरोध का रास्ता अपनाया जाएगा। ये सिर्फ घरों का मामला नहीं, बल्कि भरोसे और कानून पर उठते गंभीर सवालों का इशू है। ಏನು ನೋಟಿಸ್ ಕೊಟ್ಟಿಲ್ಲ ನಮಗೆ. ನಾವು ಇದು ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅಲ್ಲ, ಇವ್ರಿಗೆ ನಾವು ನೋಟಿಸ್ ತೋರಿಸಿ ಅಂದರೆ ಅವರು ನೋಟಿಸನ್ನು ತೋರಿಸ್ತಾ ಇಲ್ಲ, ಏನಿಲ್ಲ. ಬರೇ ಬೆಳಗ್ಗೆ 6 ಗಂಟೆಗೆ ಬಂದ್ಬಿಟ್ಟು 5 ನಿಮಿಷದಲ್ಲಿ ಮನೆ ಖಾಲಿ ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಡಲ್ಲ, ನಮ್ಮ ಹತ್ರ ನಮ್ಮ ಮೇಲೆ ಇದು JCB ಆಗಿಬಿಡೋಣ, ನಮಗೆ ಏನಿಲ್ಲ, ಎಲ್ಲ ನಮ್ಮದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರೋದು, ಏನು ನಾವು GPA ಇದು ಪ್ರಾಪರ್ಟಿಯಲ್ಲಿ ಬಂದಿಲ್ಲ. ಓಕೆ, ಎಷ್ಟು ವರ್ಷದಿಂದ ಇದರಲ್ಲಿ? ಮೂರು ತಿಂಗಳಿಂದ ನಾವು ಇಲ್ಲಿ ಸ್ಟೇ ಆಗ್ತಾ ಇರೋದು. ಒಂದು ಎರಡು ತಿಂಗಳು ಆಗಿದೆ ರಿಜಿಸ್ಟರ್ ಆಗಿನು. ಇವ್ರು ಸಡನ್ ಆಗಿ ಬಂದುಬಿಟ್ಟು ಮನೆ ಖಾಲಿ ಮಾಡಿಬಿಡಿ, ಒಂದು ಅರ್ಧ ಗಂಟೆದು ಟೈಮ್ ಐತೆ ನಿಮ್ಮ ಹತ್ರ, ಮನೆ ಖಾಲಿ ಮಾಡಿಬಿಟ್ಟು ನೀವು ಹೋಗ್ಬಿಡಿ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಸರ್? ನಮ್ಮದು ಮಿನಿಮಮ್ ಅಂದರೆ ಒಂದು 15 to 16 ಮೆಂಬರ್ಸ್ದು ಫ್ಯಾಮಿಲಿ ಇರೋದು, ಜೊತೆಯಾಗಿ ಮಕ್ಕಳು ಇದ್ದಾವೆ. ನಾವು ಹೇಳಿದ್ದೀವಿ ನಾವು ಹೋಗಲ್ಲ, ಹೋಗೋದಿದ್ರೆ ನಮ್ಮ ಮೇಲೆ ಇಂದಾನೆ ಹೋಗ್ಬಿಡಿ. ये हमारे घर तोड़ रही GPS ले लगा को, हमें यहाँ से उतरते नहीं। हाँ, ये घर फोड़ने ये कर रही, छोटे छोटे बच्चों को ले ले को, सामान सभी बाहर है, कान जाना हमें ले ले को, वो नहीं जाते। अब हमें नहीं कहते, पूरे जने सुसाइड कर ले को, ये घर में हमें जाती, हमें सामने से खड़े रहते, पीछे से उन्होंने JCB चला रही, वैसा क्या हमें क्या धोखे की प्रॉपर्टी में आको क्या पूरा कर ले को, खा ले को, हमारे माँ बाप को ये इसकी क्या वो हार्ट पेशेंट थी, BP है, शुगर है, सब है, उन्हें सभी अंदर ही चाहिए, पूरे पेशेंट अलग है, उनके हालत जाको देखो जाओ। कौन भी बड़े से बड़ी दरख्वास्त है क्या, सामने आको मदद करो, हमें क्या भी धोखे की प्रॉपर्टी में नहीं, हमें हिंसा रजिस्ट्रेशन ऑफिस में रजिस्ट्रेशन प्रॉपर्टी में हमें हिंसा, प्लीज़ तुम्हारे से सभी दरख्वास्त है, तुम्हारे से सभी दरख्वास्त है कि जितना जल्दी हो सके उतना जल्दी सामने आ जाओ। नहीं कहता हमारे जो भी बड़े भाई हैं उन्होंने सभी एसिड के बॉटल लेको ही उन्होंने पी लिया कहते, उन्होंने भी उनकी सब भी हमारी सबकी भी जिम्मेदारी है, हमारी गवर्नमेंट टिच लेती सो। ಇಲ್ಲ ನೋಟಿಸ್ ಏನು ಬಂದಿಲ್ಲಪ್ಪ. 10 ವರ್ಷ ಆಯಿತು ನಾವು ಮನೆ ತಗೊಳ್ಳಿ. 4 ವರ್ಷಕ್ಕೆ ಮುಂಚೆ ಬಂದು ಆ ಥರ ಕೇಳಿದ್ದು, ಅಲ್ಲ ಆಫೀಸ್ಗೆ ಬರಬೇಕು ಹೋಗಿದ್ದು. ಆಮೇಲೆ 4 ವರ್ಷನೂ ಏನು ಸೌಂಡ್ ಇಲ್ಲ, ಸೈಲೆಂಟ್ ಆಯಿತು. ಅಲ್ಲ ಆಯಿತು ನಿಂದು ಮನೆ ನಿಮಗೇನು ಹೇಳಿಬಿಟ್ಟ. ಇವಾಗ ಬೆಳಗ್ಗೆ ಬಂದು ಡೆಮಾಲಿಷನ್ ಮಾಡ್ತಾರೆ. ನಾನು ಕೇಳಿದೆ, ಡಾಕ್ಯುಮೆಂಟ್ಸ್ ಇದೆ, A to Z ಟ್ಯಾಕ್ಸ್ ಇದೆ, ಲಿಸ್ಟ್ ಮಾಡಿದ್ದೆ, ಮರ್ಡರ್ ಡೀಡ್ ಪೇಪರ್ ಇದೆ, ಮರ್ಡರ್ ಡೀಡ್ A to Z ಪೇಪರ್ ಇದೆಯಪ್ಪ ನನ್ನ ಹತ್ರ. ಟ್ಯಾಕ್ಸ್ ಕಟ್ಟಿದೆ, ಫುಲ್ ಟ್ಯಾಕ್ಸ್ ಅಲ್ಲಿ. ನಾನು 10 ವರ್ಷ 11 ಇಯರ್ಸ್ ಆಯಿತುಪ್ಪ ನಾನು ಬಂದು. 11 ವರ್ಷ ಆಯಿತುಪ್ಪ ನಾನು ತಗೊಂಡು. ಅಲ್ಲ ಪಕ್ಕ ಲಿಸ್ಟೇ ಮಾಡಿದ್ದೆ. ಮತ್ತು ST ಇನ್ಸ್ಪೆಕ್ಟರ್ಗೆ ಕೇಳಿದೆ, ಟೈಮ್ ಕೊಡು ಸರ್. ಇಲ್ಲಮ್ಮ ಟೈಮ್ ಕೊಡಲ್ಲಮ್ಮ ಅಂತಾರೆ, ಡೆಮಾಲಿಷನ್ ಮಾಡಿಬಿಟ್ಟೆ ಸರ್. ನನ್ನ ಹಸ್ಬೆಂಡ್ ಹಾರ್ಟ್ ಪೇಷೆಂಟು, ನಾ ಹುಡುಗ ಮನೆ ಹೋಗ್ಬೇಕು, ಏನು ಮಾಡಬೇಕು, ನಮ್ಮದು
ಮನೇನು ನಾವು ಇರಬೇಕು ಅಂದ್ರೆ ಆ ಥರ ಮಾಡಿಬಿಟ್ಟಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಈ ಅಡ್ರೆಸ್ ಅಲ್ಲಿ ಇದೆ ಫುಲ್ಲಾಗಿ ಇದೆ. इधर कोगिल का हुआ सेम इधर डीके की जगह अगर को बोल को डीके कब्जा करने की सबसे रोड बनाने के ऐसा कर रहा है. हमारा यहाँ का MLA 15 साल हो रहा है, आज को भी गरीब को क्या हो रहा है, किधर हो रहा है, कौन भी आगो झंग को देख रहा नहीं. MLA के ऊपर रिएक्शन उठाने को चीज़ तो उन्हें आ रहा नहीं है. 15 साल से 3 टीम आज ज़्यादा हमारे मोहल्ले के अंदर जितनी जो हमें वोटिंग करेंगे तो हमें उससे आज हमारे मोहल्ले को कैसा हुआ तो आ रहा नहीं उन्हें. कांगी रखो फोना हो रही कि उधर कोगिल का भी हुआ. कोगिल का होगा 20 को 2 दिन, आज को भी उन्हें आगो झंगे नहीं. आज 20 को 6 दिन को घरा देता हूँ को सेंक्शन करेंगे तो वो आदमी को क्या हो रहा है कि किधर हो रहा है मालूम नहीं. वोट में हमारा कौम को बहुत वक़ा हो रहा है. क्या टाइम में डेमोलिशिंग ये सुबह 6 घंटे को हुआ. सो कितना घर यहाँ है एक 60 घर के ऊपर है. वो टाइम पर क्या कि गरीब ले लिया, यहाँ ले को सेल डीना बना लिया, रजिस्टर कर लिया. वहाँ का तो अखपत्रा क्या भी हुआ नहीं कर को बोल को आदमी को ये हुआ. ये आगो सेल डीट पक्का लैंडलाइट से होगा है तो लैंडलाइट से भी देखो ही हर चीज़ से भी है ये पेपर. अरे गौर गरीब क्या कि वाक़ा पड़ रहा कि क्या पड़ रहा कि ले लिया एक सहारा बनना घर को. आज उसके ऊपर जुल्म. जितने घर आप डेमोलिश होगी उनके सब वोटर आईडी सब पूरा मोहल्ले हमें खुद हमें यहाँ के लीडरों की तरफ से नहीं है. हमें यहाँ कुछ सोशल वर्क हमारे टीम ही चेक है यहाँ पूरी. हमें सोशल वर्क करते तो पूरे ID कार्ड, आधार कार्ड, राशन कार्ड पूरा बना को देने वाला हमें यहाँ. MLA नहीं बनाया रहेगा, हमें बनी. जितने घर डेमोलिशन के पूरे डॉक्यूमेंट्स आएंगे पूरा है, पक्का है. बुलडोजर गवर्नमेंट होगी कांग्रेस ही है. कांग्रेस से क्या भी हो रहा नहीं हमारा कौम. अब पूरा बर्बादी हो रहा है तो कौम भी है. अब उसके वास्ते कर को क्या तो बेक हमारा कौम के वास्ते एक्शन उठाना हमें. जब तक एक्शन नहीं उठता जब तक कौन भी यहाँ जीता नहीं है. वो जो BJP वाले कैसा कर ले जा रही वैसा इन्हों कर ले जाना का इरादा रख लिया. अब ये पूरा DK का एरिया ये DK शिवकुमार बना कर गैस पूरा लेवटी है जगह. अब उसे रोड़ा होना ये होना BDO वाले को खिलाना पिलाना पूरा उनका हाथ होना चाहिए. गवर्नमेंट क्या भी नहीं कर सकती हमला. जरा उसके वास्ते हमारा कौम के वास्ते जरा मदद करो. ವಿತೌಟ್ ನೋಟಿಸ್ ನಮಗೆ ಮನೆ ಡಮಾಲಿಶ್ ಮಾಡೋಕ್ಕೆ ಬಂದಿದ್ದಾರೆ. ಅಪ್ ಟು ಡೇಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. 3 ಮಂತ್ಸ್ ಬ್ಯಾಕ್ ನಾವು ಈ ಮನೆ ತಗೊಂಡಿರೋದು. ರಿಜಿಸ್ಟರ್ಗೆ 3,90,000 ರೂಪಾಯಿ ತಗೊಂಡಿದ್ದಾರೆ. ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದೀವಿ, ಟ್ಯಾಕ್ಸು ನಮ್ಮ ಮೇಲೆ ಕರೆಂಟ್ ಬಿಲ್ಲು ಖಾತಾ ಎಲ್ಲ ಈ ಖಾತಾ ಎಲ್ಲ ಮಾಡಿಕೊಟ್ಟಿದ್ದಾರೆ. BDA ಪ್ರಾಪರ್ಟಿ ಇನ್ಲೀಗಲ್ ಪ್ರಾಪರ್ಟಿ ಅಂದ್ರೆ ಗೌರ್ಮೆಂಟ್ ಹೆಂಗ್ ನಮ್ಮ ಹತ್ರ ದುಡ್ಡು ತಗೊಂಡ್ರು, ಹೆಂಗ್ ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟು ಹೆಂಗ್ ಈ ಖಾತಾ ಮಾಡಿಕೊಟ್ಟಿದ್ದಾರೆ ಅಂತ ತಾವೇ ಕೇಳಬೇಕು. ಇದು ಸ್ಟಾಂಪ್ ಡ್ಯೂಟಿ 3,90,000 3 ತಿಂಗಳು ಮುಂಚೆ ಆಗಿರೋದು ಸರ್. 19ಗೆ ಆಗಿರೋದು. ಡಾಕ್ಯುಮೆಂಟ್ ಇದೆ ಎಲ್ಲ ತಗೊಂಡು ಲಂಚ ತಗೊಂಡು ಇವ್ರಿಗೆ ಸೈಟ್ ಕೊಡ್ತಾರೆ, ಆಮೇಲೆ ಇವರೇ ಬಂದು ಡೆಮೋಲಿಶ್ ಮಾಡ್ತಾರೆ. ಯಾವಾಗ್ಲಿಂದ ಇಲ್ಲಿ ವಾಸ ಆಗಿದ್ದೀರಾ? 3 ತಿಂಗಳಿಂದ ಸರ್. ಈ ಮನೆಯಲ್ಲಿ ವಾಸ ಆಗಿರೋದು 3 ತಿಂಗಳಿಂದ. ರಿಜಿಸ್ಟರ್ ಮಾಡಿದ್ಮೇಲೆ ಈ ಮನೆಗೆ ಬಂದಿರೋದು. ಹೋದ ತಿಂಗಳೇ ಖಾತಾ ಮಾಡ್ತಿರೋದು, ಹೋದ ತಿಂಗಳೇ ಎಲೆಕ್ಟ್ರಿಕ್ ಬಿಲ್ ಹೆಂಗೆ ಮಾಡ್ಕೊಟ್ಬಿಟ್ರು ಇವರು. ಸ್ವಲ್ಪ ತಾವು ಕೇಳಬೇಕು. ಪ್ರಾಪರ್ಟಿ ಅಲ್ವಾ? BDA ಪ್ರಾಪರ್ಟಿಗೆ ಯಾಕೆ ರಿಜಿಸ್ಟರ್ ಮಾಡಿದ್ದೀರಾ ಸರ್? ಒಂದ್ ದಿವಸ ಟೈಮ್ ಕೊಡಿ ಅಂತ BDA ಅವರಿಗೆ ನಾನು ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ರೆ ಕೊಡ್ತಾ ಇಲ್ಲ. ನೀವು ಅಟ್ಲೀಸ್ಟ್ ಲೀಗಲೈಸ್ ಬಿಟ್ಬಿಡಿ ಸರ್. ಹ್ಯುಮ್ಯಾನಿಟಿ ಕೊಡ್ಬೇಕಲ್ಲ. ಈ ನಮ್ಮ ಕ್ಲೈಂಟ್ ಅವ್ರು ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಕಳು ಇದಾರೆ ನೋಡಿ, ಆ ಚಿಕ್ಕ ಮಕ್ಕಳು ಅವ್ರ ಮೇಲೆ ಹತ್ಬೇಕಾ ನೋಡಿ ಸರ್. UP ನಲ್ಲಿ ಚಿಕ್ಕ ಮಕ್ಕಳು UP ನಲ್ಲಿ ನಡೀತಾ ಇತ್ತು ಬುಲ್ಡೋಸರ್, ಇಲ್ಲಿ ನಡೀತಾ ಇದೆ, ಕರ್ನಾಟಕದಲ್ಲಿ ನಡೀತಾ ಇದೆ. ಕಚ್ಚರ ಸರ್ಕಾರ ಆಗ್ಬಿಡ್ತಲ್ಲ. DK ಶಿವಕುಮಾರ್ ಸರ್, ಇಲ್ಲಿ 3 ಎಕರೆ DK ಶಿವಕುಮಾರ್ ನೋಡಿ ಐತೆ ಸರ್. ಇಲ್ಲಿ ನೋಡಿ BDA ಪ್ರಾಪರ್ಟಿ ಅಂತ ನಮಗೆ ಗೊತ್ತಿಲ್ಲ. 3 ತಿಂಗಳು ಮುಂಚೆ ನಾವು ಮನೆ ತಗೊಂಡಿದ್ದು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿದೆ. ರಿಜಿಸ್ಟರ್ನು ಮಾಡಿದ್ದಾರೆ. 3,90,000 ಸ್ಟಾಂಪ್ ಡ್ಯೂಟಿ ನವೆಂಬರ್ 19, 2025 ನಲ್ಲಿ ಕಟ್ಟಿದ್ದೀವಿ. ಇವಾಗ ಬಂದ್ಬಿಟ್ಟು ವಿತೌಟ್ ನೋಟಿಸ್ ಅವರು ಡೆಮಾಲಿಷನ್ಗೆ ಬಂದಿದ್ದಾರೆ. ನಮಗೆ ಗೊತ್ತೇ ಇಲ್ಲ. ಬೆಳಗ್ಗೆ ಎದ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ನಮಗೆ ಏನೋ ಗೊತ್ತಿಲ್ಲ. ವಿತೌಟ್ ನೋಟಿಸ್ ಬಂದ್ಬಿಟ್ಟು ಡೆಮಾಲಿಷನ್ಗೆ ಸ್ಟಾರ್ಟ್ ಮಾಡಿ. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ ನೀವು BDA ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? BDA ಪ್ರಾಪರ್ಟಿಗೆ ಯಾಕೆ ನೀವು 3,90,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ? ಯಾಕೆ ಈ ಖಾತಾ ಮಾಡಿಸಿದ್ದೀರಾ? ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ? ಈ BDA ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಸರ್?
ಇವಾಗ DK ಶಿವಕುಮಾರ್ದು 6 acres ಅವ್ರದ್ದು ಪ್ರಾಪರ್ಟಿ ಇದೆ, ಅವ್ರಿಗೆ ರೋಡ್ ಬೇಕು ಅಂತ ನಮ್ದು ಎಲ್ಲ ನೀವು ಡೆಮಾಲಿಷನ್ ಮಾಡ್ತಾ ಇರೋದು. ಯಾಕೆ ಇದು ಮಾಡಿದೀರಾ? ಹಳೇದು ನೋಡಿ ಸರ್, 20 ವರ್ಷ ಮುಂಚೆ ತಗೊಂಡಿದ್ದಾರೆ, 30 ವರ್ಷ ನಮ್ಗೆ ಗೊತ್ತಿಲ್ಲ. 3 months ಮುಂಚೆ ನಾವು ಡಾಕ್ಯುಮೆಂಟ್ಸ್ ಪೊಲೀಸ್ನವ್ರು ನಮ್ಗೆ ಏನಾದ್ರು ಸರ್ ಒಬ್ರಲ್ಲ ಇದು ಕುಡಿಯೋದು, ಫುಲ್ ಫ್ಯಾಮಿಲಿ ಸರ್ ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು ಇದು, ಫುಲ್ ಫ್ಯಾಮಿಲಿ ಕುಡಿದು ಸಾಯೋದು ಇದು. ಪೊಲೀಸರು ನಮ್ಗೆ ಟಾರ್ಚರ್ ಮಾಡಿ ನಾವು ಇದು ಕುಡ್ದು ಸಾಯ್ತೀವಿ. ಇದಕ್ಕೆ ಗೌರ್ಮೆಂಟ್ ಸರ್ಕಾರ ಜಿಮ್ಮೆದಾರು. ಹಳೇದು ಮನೆ ಇದ್ರು ಇದು ಕೊನೆ ಬಿಡಿ. ಮತ್ತೆ ಪೊಲೀಸ್ ಸರ್ಕಾರ ಇದು ಏನಾದ್ರೂ ನಮಗ್ ಬಂದು ಟಚ್ ಮಾಡಿದ್ರೆ ನಾವು ಕುಡ್ದು ಎಲ್ಲ ಫ್ಯಾಮಿಲಿ ಸಾಯ್ತೀವಿ. ಇಲ್ಲಿ ಯಾರು ಹೊರಗಡೆ ಬರಲ್ಲ, ಯಾರು ಹೊರಗಡೆ ಬರಲ್ಲ. ಮಾಡ್ಬಿಡ್ಲಿ, ಆಮೇಲೆ ಮಾಡ್ಬಿಡ್ಲಿ, ಏನ್ ಮಾಡ್ತೀರಾ ಮಾಡ್ಲಿ. ಏನು ಗೊತ್ತಿಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ಬಂದು ಇದಕ್ಕಿದಂಗೆ ಎಲ್ಲ ಡೆಮಾಲಿಷನ್ ಮಾಡಕ್ ಶುರು ಮಾಡ್ಬಿಟ್ಟವ್ರೆ. ಬಂದಿರೋದು ಬೆಳಗಿಂದ ಇಷ್ಟೊಂದು ನಡೀತೈತೆ, ಇಷ್ಟೊಂದು ಮೀಡಿಯಾ ಅವ್ರು ಕವರ್ ಮಾಡ್ತಾವ್ರೆ. ಯಾವಾಗಿಂದ 2 hour ಇಂದ ಕವರ್ ಮಾಡ್ತಾವ್ರೆ. ಯಾರು ಬಂದ್ರು ಕೇಳಕ್ಕೆ, ಯಾರು ಬಂದ್ರು ಕೇಳಕ್ಕೆ. ಪಾಪ ನಾವಂತೂ ನಿಂತಿದೀವಿ, ಅವ್ರಿಗೆ ಏನೂ ಇಲ್ಲ, ಯಾರು ಇಲ್ಲ. ಪೊಲೀಸ್ ಬಂದ್ರು ಸೈಡ್ ಅಲ್ಲಿ ಹಾಕಿದ್ರು, ಎಲ್ಲ ಸಾಮಾನ ಆಚೆ ಹಾಕಿದ್ರು, ಡೆಮಾಲಿಷ್ ಮಾಡವ್ರೆ. ಸರ್ ಹೆಂಗೆ ನೋಟಿಸ್ ಕೊಟ್ರಾ? 3 ತಿಂಗಳಿಂದ ಇಲ್ಲಿದ್ದೀನಿ ಈ ಮನೆಯಲ್ಲಿ. ನೋಟಿಸ್ ಎಲ್ಲಿ ಬಂತು? ನನ್ನ ಕೈಯಲ್ಲಿ ಬಂದಿಲ್ಲ ನೋಟಿಸ್. ಏನ್ 1 ವರ್ಷ ಹಿಂದೆ ನೋಟಿಸ್ ಕೊಟ್ಟು ಇವಾಗ ಡೆಮಾಲಿಷ್ ಮಾಡೋದು ನೀವು? ಕಾನೂನಾ? ಸರ್ಕಾರದಿಂದ ನಾವು ಒಂದು ಮಾತು ಕೇಳ್ತಾ ಇದೀವಿ. ರಿಜಿಸ್ಟರ್ ಆಫೀಸ್ ನಲ್ಲಿ ಆಫೀಸರ್ಗಳಿಗೆ ಕುತ್ತಿಸಿದಾರ ಇಲ್ಲ ಯಾರಿಗೆ ಕುತ್ತಿಸಿದಾರ? ಲಂಚ ತಗೊಳ್ಳಕ್ ಕುತ್ತಿಸಿರೋದ. 3,90,000 ರೂಪಾಯಿ ರಿಜಿಸ್ಟರ್ಗೆ ತಗೊಂಡಿದ್ದಾರೆ. ನವೆಂಬರ್ 19ಗೆ ಇಲ್ಲಿಗಲ್ ಪ್ರಾಪರ್ಟಿ, BDA ಪ್ರಾಪರ್ಟಿ ಎಲ್ಲ ಹೆಂಗ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ರು? ಏನ್ ಲಂಚ ತಗೊಳ್ಳಕ್ ಕುತ್ತಿಸಿರೋದು ಅವ್ರಿಗೆ? ಕೇಳಿ ಸರ್ ತಾವು. ಸರ್ ಇವಾಗ ನಾವು ಗೌರ್ಮೆಂಟ್ ಹತ್ರ, ಗೌರ್ಮೆಂಟ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದಲ್ವಾ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದ್ದು. ಇದು ಪ್ರಾಪರ್ಟಿ ನಾವು ರಿಜಿಸ್ಟರ್ ಮಾಡಿ ಅವ್ರು ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ವಾ? ಇವಾಗ 3,90,000 ಸರ್ ಏನ್ ಡಿಮ್ಯಾಂಡ್ ಇಲ್ಲ ಸರ್. ನಮ್ಮ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಅಂತ ಪ್ರಾಪರ್ಟಿ ತಗೊಂಡಿದ್ದು, ನಮ್ಮ ಪ್ರಾಪರ್ಟಿ ನಮ್ಗೆ ಬೇಕು ಸರ್. ಇವಾಗ ಇದ್ ಬಿಟ್ಟು ನಮ್ಮ ಹತ್ರ ಏನಿಲ್ಲ, ಇರೋದು ಚಿಕ್ಕ ಮನೆ ಸೇಲ್ ಮಾಡ್ಬಿಟ್ಟು ಚಿಕ್ಕ ಮನೆ ಚಿಕ್ಕ ಮಕ್ಕಳಿದೆ, 22 ಜನ ಇದೆ. 22 ಜನ ನೋಡಿ ಸರ್, ಇಲ್ಲಿ ಮಾತು ನಮ್ಗೆ ನೋಡಿ ಸರ್, 2 days ಟೈಮ್ ಬೇಕು. ನಾವು ಇಷ್ಟೇ ತಗೊಂತೀವಿ, ಇಲ್ಲ ನಾವು ಸರ್ಕಾರ ಹತ್ರ ತಗೊಂಡು ಹೋಗ್ತೀವಿ. ಇದು ನಮಗೆ 2 days ನಮಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಎಲ್ಲರ ಮೇಲೆ ನಮಗೆ ಮಾಡಬೇಕು. ಎಲ್ಲರೂ ನಾವು ಸಹಾಯಕ್ಕೆ ರೆಡಿ ಇದ್ದೀವಿ. ಎಲ್ರಿ ತಗೊಂಡು ಹೋಗ್ಬೇಕು ಈ ಚಿಕ್ಕ ಮಕ್ಕಳನ್ನ? ಎಲ್ಲಿ ತಗೊಂಡು ಹೋಗ್ಬೇಕು ಈ ಚಿಕ್ಕ ಮಕ್ಕಳನ್ನ? ಸರ್ 1 ನಿಮಿಷ, ನೀವು ಮಣ್ಣಾಕಿದ್ರೆ ತಾನೇ ನಮ್ಗೆ ನೋವಾಗೋದು. ಫಸ್ಟ್ ನಾವು ಆಸಿಡ್ ಕೊಡ್ಕೊಂತೀವಿ, ಆಮೇಲೆ ನೀವು ಮಣ್ಣಾಕ್ಬಿಡಿ. ಸರ್ಕಾರಗೆ ಒಳ್ಳೇದಾಗ್ಲಿ, ಮತ್ತೆ ಅದೇ ಸರ್ಕಾರ ಬರ್ಲಿ. ನಮ್ಮ ಹತ್ರ ಚಿಕ್ಕ ಮನೆ ಇತ್ತು, ಅದು ಸೆಲ್ ಮಾಡಿಬಿಟ್ಟು ಇದು ಪ್ರಾಪರ್ಟಿ ಸಿಗ್ತಾ ಇದೆ ಅಂತ ಇರೋದು ಜ್ಯುವೆಲ್ರಿ ಎಲ್ಲ ನಾವು ಇದು ಮಾಡಿದ್ದೀವಿ. ಇಷ್ಟು ಜನನು ಸಾಯಿದ್ರೆ ಸರ್ಕಾರನೇ ಜವಾಬ್ದಾರಿ. पूरी जिम्मेदारी इनके क्या ये कर डाली बोला छोटे 20 पर 2 आदमी 22 ಜನ ಇದೆ. क्या कर ली सर? 1 ನಿಮಿಷ ಸರ್ ಕೇಳಿ. ಎಲ್ಲಿದ್ದಾರೆ ಎಲ್ಲ MLA ಎಲ್ಲರೂ ದೊಡ್ಡವರು ಎಲ್ಲಿದ್ದಾರೆ? ಓಟ್ಗೋಸ್ಕರ ಬರ್ತಾರೆ ಮನೆ ಮುಂದೆ, ಇವಾಗ ಎಲ್ಲಿದ್ದಾರೆ? ಎಲ್ಲ ಸ್ವಂತ ಮನೆ ಎಲ್ಲ ಡಿಸ್ಟ್ರಾಯ್ ಮಾಡ್ತಾ ಇದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಎಲ್ಲ ಎಷ್ಟೊಂದು ಲಕ್ಷ ನಾವು ಹಾಕಿದೀವಿ, BDAಗೆ ಇಲ್ಲ ಅಂದ್ರೆ ಯಾಕೆ ಕೊಟ್ಟಿರೋದು ಮನೆ? 3 ತಿಂಗಳೇ ಅಷ್ಟೇ ಆಗಿರೋದು. ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ಯಾರು ಬರ್ತಾ ಇಲ್ಲ ಮುಂದೆ. ಈ ಮಗುದು ಮದ್ವೆ ನಾವು ಪೆಂಡಿಂಗ್ ಮಾಡ್ಬಿಟ್ಟು ಈ ಮಗುದು ಒಡವೆ ಎಲ್ಲ ಎತ್ಕೊಂಡೋಗಿ ಅಡ ಇಕ್ಬಿಟ್ಟು ನಾವು ಮನೆಗೆ ತಗೊಂಡಿರೋದು. ಈ ಮನೆ ಡೆಮಾಲಿಷನ್ ಮಾಡ್ತಾರಂದ್ರೆ ಅದು ಆಗಲ್ಲ ಸರ್. We need justice. We are not here just for standing and seeing everything. We want justice right now. We need all the big people to stand in front of us. Why is the reason this all documentaries has been given? If the like property is into like litigation, why is the reason they have taken lots of taxes and all those stuff? We are not moving away from there. If they are forcing us, they need to go upon us. We are not moving away from us. We need all the big people to come and stand in front of us. There is nothing. No. If there is no any sort of problem, then why is the reason there is Kaveri? All the everybody they are telling they are out of station. No one is here. Where we need to go? Whom we need to go ahead and say? Everybody is telling out of station. We are facing the difficulty. We are the people Does who are that staying mean here. the current government is corrupted? Does that mean the current government is corrupted? Where did we pay the 3,50,000? Where did we pay the stamp duty? Okay, why did we pay the tax? On what basis did you take the tax? If this is a BDA property, why did you take the tax? We have all the documents. What are those documents provided?
provided for. If those are forgery, doesn't the government include into the forgery? We have to raise a case against the government as well. What to do with this case? What to do now when we are homeless? They are making us homeless, where we have paid everything, we have every legal document, but the lack of notice missing for us. Instead, they carried out today early morning by 6:30 and started demolishing because they know that courts will open by 10:30, 11 a.m. When they start by 11 a.m., they know that we are going to serve for notice for them as well. Ask them what is the reason why there is all the police standing here. They said us clearly it is for the demolition of the property